ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತು ಇಡೀ ದಿನ ನಡೆದಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿವಾದದ ಸದ್ದು ಕೇಳಿ ಬರ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಿಜಾಬ್ ನಿಯಮ ಸರಿಯಾಗಿ ಪಾಲನೆ ಆಗ್ತಿಲ್ವಂತೆ. ಬರೋಬ್ಬರಿ 43 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಎನ್ನಲಾಗಿದೆ. ಇದನ್ನ ಖಂಡಿಸಿ ಕಾಲೇಜಿನ ಇತರೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಹಿಜಾಬ್ ನಿಯಮವನ್ನ ಕಾಲೇಜಿನಲ್ಲಿ ಅನುಷ್ಠಾನಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ. ಇದರ ಮಧ್ಯೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ ಹಿಜಾಬ್ದಾರಿ ವಿದ್ಯಾರ್ಥಿನಿ, ನಮ್ಮ ಶಿಕ್ಷಣದ ಹಕ್ಕನ್ನ ಕಸಿಯುವ ಹುನ್ನಾರ ಮಾಡಲಾಗ್ತಾ ಇದೆ. ಇದರ ಹಿಂದೆ ಎಬಿವಿಪಿ ಕೈವಾಡ ಇದೆ ಅಂತ ಕಿಡಿಕಾರಿದ್ರು. ಹಿಜಾಬ್ ಧರಿಸಿ ಪರೀಕ್ಷೆ ಬರೆದಿದ್ದೇವೆ, ಈಗ ಏಕಾಏಕಿ ಬೋರ್ಡ್ ಹಾಕಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಮಾಡಲೇಬೇಕು, ಇಲ್ಲದ್ರೆ ಪ್ರತಿಭಟನೆ ನಡೀತದೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ವಿ. ಕೆಲವು ಹುಡುಗಿಯರು ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮೊನ್ನೆ ಅವರು ಶುರು ಮಾಡಿದರು. ಅದನ್ನು ಖಂಡಿಸಿ ಅವರನ್ನು ಹುಡುಗಿಯರನ್ನು ಸ್ಟಾಫ್ ರೂಮಿಗೆ ಕರೆದು ಅವರ ತೇಜೋವಧೆ ಮಾಡುವ ರೀತಿಯಲ್ಲಿ ಮಾತನಾಡಿ ಪ್ರಿನ್ಸಿಪಾಲ್ ಅವರನ್ನು ಭಯಪಡಿಸಿ ಕಾಲೇಜ್ನಲ್ಲಿಟ್ಟಿದ್ದಾರೆ. ಅಂದರೆ ಅಷ್ಟು ಒಂದು ಹಿಟ್ಲರ್ ರೀತಿಯ ಆಡಳಿತವನ್ನು, ಯಾರು ನಮ್ಮ ರೆಪ್ರೆಸೆಂಟೇಟಿವ್ ಆಗಿರಬೇಕಿತ್ತು, ಪ್ರತಿ ವಿಷಯದಲ್ಲೂ ನಮ್ಮ ಜೊತೆಗೆ ಇದ್ದವರು ಏಕಾಏಕಿ ನಮ್ಮ ವಿರುದ್ಧವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದರು. ಇದಕ್ಕೆ ಪ್ರಮುಖ ಕಾಲೇಜಿಗೆ ಬರ್ತೇವೆ, ಡೈಲಿ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ ನೋಡ್ತೇವೆ, ಟ್ರೈ ಮಾಡ್ತೇವೆ. ಆವಾಗ ಆಗಿರ್ತದೆ ಕ್ಲಾಸಿಂದ ಹೊರಗಾಗ್ತಿರುವಂತದ್ದು. ಅವಾಗ ಆಗಿರ್ತದೆ ನಾವು ಲೈಬ್ರರಿಗೆ ಹೋಗಿ ನೋಟ್ಸ್ ಬರೆಯೋದಾ, ನಮ್ಗೆ ಏನು ಓದ್ಬೇಕಾ, ಲೈಬ್ರರಿಗೆ ಡಿಪೆಂಡ್ ಆಗಿರುವಂತದ್ದು. ಪ್ರಿನ್ಸಿ ಹೇಳ್ತಾರೆ ಏನಂತ ಹೇಳಿದ್ರೆ, ಇನ್ನು ನೀವು ಯಾರಿಗೂ ಮನವಿ ಕೊಡುವ ಅಗತ್ಯ ಇಲ್ಲ, ಅವರು ತಗೊಳ್ಬಾರ್ದು ಅಂತ ಹೇಳಿ ಈಗನೇ ನಾನು ಅನೌನ್ಸ್ಮೆಂಟ್ ಮಾಡಿಸ್ತೇನೆ ಅಂತ ಹೇಳಿ. ಆವಾಗ ಅವ್ರು ಬಂದು ಹೇಳ್ತಾರೆ, ಒಂದ ಕ್ಲಾಸಿಗೆ ಹೋಗ್ಬೇಕು, ಇಲ್ಲದಿದ್ರೆ ಕ್ಯಾಂಪಸ್ಸಿನ ಹೊರಗೆ ಹೋಗ್ಬೇಕು, 5 ನಿಮಿಷ ಕೊಡ್ತೇನೆ ಅಂತ ಹೇಳಿ. ಆವಾಗ ಕೂಡ ನಮಗೆ ಹಾಗೆ ಹೇಳ್ತಾರೆ. ಅಲ್ಲಿ ಇವನ್ ವಾಚ್ಮ್ಯಾನ್ ಗಳನ್ನು ಕೂಡ ಹಿಂದೆ ನಮ್ಮನ್ನು ಓಡಿಸ್ಲಿಕ್ಕೆ ಬಿಡ್ತಾರೆ, ಅವರನ್ನು ಹೊರಗೆ. ಮಂಗಳೂರಲ್ಲಿ ಹಿಜಾಬ್ ವಿವಾದ ಮುಂದುವರೆದಿದೆ. ಡಿಸಿ ಕಚೇರಿಗೆ ಬಂದಂತಹ ಹಿಜಾಬ್ದಾರಿ 15 ಮುಸ್ಲಿಂ ವಿದ್ಯಾರ್ಥಿನಿಯರು ಡಿಗ್ರಿ ಕಾಲೇಜಿಗೆ ಹಿಜಾಬ್ ಧರಿಸಿ ಅವಕಾಶ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ಹಿಂದೆ ಡಿಸಿಗೆ 2 ಬಾರಿ ವಿದ್ಯಾರ್ಥಿನಿಯರು ಮನವಿ ಮಾಡಿದ್ರು. ಇಂದು ಮತ್ತೆ ಡಿಸಿ ಬಳಿ ವಿದ್ಯಾರ್ಥಿನಿಯರು ಹಿಜಾಬ್ ಧಾರಣೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ವಿದ್ಯಾರ್ಥಿನಿಯರಿಗೆ ಸೋಮವಾರ ತನಕ ಸಮಯ ನೀಡುವಂತೆ ಕೇಳಿದ್ದಾರೆ. ಏನು ಇದರ ಬಗ್ಗೆ ಮಾತಾಡಿದ ವಿದ್ಯಾರ್ಥಿನಿಯರು, ಇದರ ಹಿಂದೆ ಎಬಿವಿಪಿಯ ಷಡ್ಯಂತ್ರ ಇದೆ. ವಾಟ್ಸ್ಆಪ್ನಲ್ಲಿ ನಮ್ಮ ವಿರುದ್ಧ ಪ್ರತಿಭಟನೆ ಕರೆ ನೀಡಿದ್ರು, ನಮ್ಮ ಶಿಕ್ಷಣವನ್ನ ಮೊಟಕುಗೊಳಿಸಲು ಷಡ್ಯಂತ್ರ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಎಲ್ಲ ಹಿಂದೆ ಇರುವಂತದ್ದು ಎಬಿವಿಪಿ ಆಗಿರ್ತದೆ. ಎಬಿವಿಪಿ ಒಂದು ಪಿತೂರಿ ಆಗಿರ್ತದೆ ಇದರ ಹಿಂದೆ ಇರುವಂತದ್ದು. ಯಾಕಂತ ಹೇಳಿದ್ರೆ ನಾವು ಯಾವುದೇ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಾವು ಲೀಗಲ್ ಆಗಿ ಹೋಗಿರ್ತೇವೆ. ಇವನ್ ಗ್ರೂಪ್ಗಳಲ್ಲಿ ಎಲ್ಲ ಮೆಸೇಜ್ ಎಲ್ಲ ಹೋಗ್ತಿದೆ ನೋಡಿ. ಅದು ನೀವು ಕೋಣಾಜೆ ನೋಡ್ಬೋದು, ಕೋಣಾಜೆ ಅಲ್ಲ ಮೈನ್ ಯೂನಿವರ್ಸಿಟಿ, ಅಲ್ಲಿ ಹಿಜಾಬ್ ಧರಿಸ್ತಾ ಇದ್ದಾರೆ. ಆದ್ರೆ ಮಂಗಳೂರು ವಿಶ್ವವಿದ್ಯಾಲಯ ಒಂದು ಸಣ್ಣ ಭಾಗವಾದಂತಹ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಲ್ಲಿ ಯಾಕೆ ಯಾರೆಲ್ಲ ಹಿಜಾಬ್ ಧರಿಸಿದ್ದಾರೆ ಅವರೆಲ್ಲರನ್ನು ಹೊರಗಾಕಿದ್ದಾರೆ. ಮತ್ತೆ ಹಿಜಾಬ್ ಗದ್ದಲ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ದೇಶದ ಸಂವಿಧಾನ, ಕಾನೂನು, ಸುಪ್ರೀಂ ಕೋರ್ಟ್ ತೀರ್ಪು ಇವುಗಳಿಗೆ ಗೌರವ ಇಲ್ಲ ಅಂದ್ರೆ ಅವರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಶಿಕ್ಷಣದಿಂದ ಅವರನ್ನ ಡಿಬಾರ್ ಮಾಡಬೇಕು. ಅವರಿಗೆ ತಮ್ಮ ಭವಿಷ್ಯ ಬೇಕಾಗಿಲ್ಲ. ಶಿಕ್ಷಣ ಪಡೆಯಬೇಕಾದ್ರೆ ದೇಶದ ಸಂವಿಧಾನ, ಕೋರ್ಟ್ ಏನ್ ಹೇಳುತ್ತೆ ಹಾಗೆ ನಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿರುವ ಎಲ್ಲಾ ಮದರಸಾ ಬಂದ್ ಮಾಡಬೇಕು ಅಂತ ಸಿಎಂಗೆ ಮನವಿ ಮಾಡಿದರು. ಅವರಿಗೆ ಈ ದೇಶದ ಸಂವಿಧಾನ, ಕಾನೂನು, ಸುಪ್ರೀಂ ಕೋರ್ಟಿನ ತೀರ್ಪು ಇವುಗಳಿಗೆ ಗೌರವ ಇಲ್ಲ ಅಂದರೆ ಅವ್ರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕು. ಶಿಕ್ಷಣ ಇದರಿಂದ ಅವ್ರನ್ನ ಡಿಬಾರ್ ಮಾಡಬೇಕು. ಈ ರೀತಿ ಮುಂದೆ ಹೊರದ್ರೆ ಅವ್ರಿಗೆ ತಮ್ಮ ಭವಿಷ್ಯ ಬೇಕಾಗಿಲ್ಲ. ನೋಡಿ, ನಿನ್ನೆ ಒಂದು ನೋಡಿದೆ ನಾನು, ಎಲ್ಲ ನಿಮ್ಮ ಮಾಧ್ಯಮದಾಗ ಒಬ್ಬ ಮುಸ್ಲಿಂ ಹುಡುಗಿ 625ಕ್ಕೆ 625 ತೊಗೊಂಡಾಳ. ಆಕೇನು ಹಿಜಾಬ್ ಹಾಕೊಂಡು ಹೋಗೆಲ್ಲ ಇದು ಇಲ್ಲ. ಶಿಕ್ಷಣ ತಗೋಬೇಕಾದ್ರೆ ಅಲ್ಲಿನ ಶಾಲೆಗಳು ಮತ್ತು ಕೋರ್ಟು ಸಂವಿಧಾನ ಏನು ಹೇಳ್ತದೆ ಹಂಗೆ ನಡ್ಕೋಬೇಕು. ಮಂಗಳೂರು ಹಿಜಾಬ್ ವಿಚಾರಕ್ಕೆ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿ ಕಿಡಿಕಾರಿದ್ದಾರೆ. ಹೈಕೋರ್ಟ್ ಆರ್ಡರ್ ಬಳಿಕ ಇಡೀ ರಾಜ್ಯ ತಣ್ಣಗಾಗಿತ್ತು. ಮತ್ತೆ ಹಿಜಾಬ್ ಅನ್ನ ಕೆದಕುವ ಪ್ರಯತ್ನ ಮುಸ್ಲಿಂ ವಿದ್ಯಾರ್ಥಿನಿಯರಿಂದ ಆಗ್ತಾ ಇರುವುದು ಸರಿಯಲ್ಲ. ಹೈಕೋರ್ಟ್ ಆದೇಶ ಧಿಕ್ಕರಿಸಿ, ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ, ನಮಗೆ ಕುರಾನ್ ಆಧಾರದ ಮೇಲೆ ನಾವು ನಡೆಯೋರು ಎನ್ನುವ ಉದ್ದಟತನ, ಸೊಕ್ಕಿನಿಂದ ವರ್ತನೆ ಮಾಡುತ್ತಾ ಹಿಜಾಬ್ ಧರಿಸಿ ಬಂದವರ ಮೇಲೆ ಕೇಸ್ ಹಾಕಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಹೈಕೋರ್ಟಿನ ಆರ್ಡರ್ ನಂತರ ತಣ್ಣಗಾಗಿತ್ತು. ಆದರೆ ಮತ್ತೆ ಪುನಃ ಅದನ್ನು ಕೆದಕುವಂಥ ಪ್ರಯತ್ನ ಮುಸ್ಲಿಂ ವಿದ್ಯಾರ್ಥಿನಿಯಂದರ ಆಗ್ತಾ ಇರುವಂಥದ್ದು ಇದು ಸರಿಯಲ್ಲ. ಅಂದರೆ ನ್ಯಾಯಾಲಯ ನಮಗೇನು ಸಂಬಂಧ ಇಲ್ಲ, ನಮಗೆ ಕುರಾನ್ ಆಧಾರದ ಮೇಲೆ ನಾವು ನಡೆಯೋರು ಅಂತನ್ನುವಂಥ ಉದ್ದಟತನ, ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಹಿಜಾಬ್ ಧರಿಸಿ ಬಂದಂಥವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್
ಎಡಿಜಿಪಿ ಅಲೋಕ್ ಕುಮಾರ್ ಉಡುಪಿಗೆ ಭೇಟಿ ನೀಡಿ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ನಂತರ ಮಾತನಾಡಿದ ಎಡಿಜಿಪಿ ಅಲೋಕ್ ಕುಮಾರ್, ಕರ್ನಾಟಕ ಕರಾವಳಿ ಭಾಗ ಸೂಕ್ಷ್ಮ ಪ್ರದೇಶವಾಗಿದೆ. ಹಿಜಾಬ್ ಪ್ರಕರಣದಿಂದ ಕರಾವಳಿ ಸೂಕ್ಷ್ಮ ಪ್ರದೇಶವಾಗಿದ್ದಲ್ಲ, ಹಿಂದಿನಿಂದಲೂ ಕರಾವಳಿ ಸೂಕ್ಷ್ಮ ಪ್ರದೇಶ. ಕಾಲಕಾಲಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ಬದಲಾಗ್ತಾ ಇರುತ್ತೆ. ಹಿಂದೆ ಅಂಡರ್ ವರ್ಲ್ಡ್ ಇತ್ತು, ಅದು ಬದಲಾಯಿತು. ಈಗ ಬೇರೆ ಸಮಸ್ಯೆ ಆಗಿದೆ. ಪೊಲೀಸರು ಯಾವುದೇ ಸಮಸ್ಯೆ ಎದುರಿಸಲು ಸಮರ್ಥರಾಗಿದ್ದಾರೆ ಅಂತ ಹೇಳಿದ್ದಾರೆ. ಸಮಸ್ಯೆಗಳು ಇದ್ದೇ ಇರ್ತದೆ. ಅದು ನಾವು ಅದರ ಸಲುವಾಗಿ ನಾವು 5 ಜನ ಬಂದು ಇದು ಕೂಗಾಡಿದ್ದಾರೆ ಅಥವಾ ಅದು ಮಾಡೇ ಮಾಡ್ತಾರೆ. ಪೊಲೀಸ್ ನಾವು ಅದರ ಸಲುವಾಗಿ ನಿದ್ದೀವಿ. ಈ ಕಾನೂನು ಏನಾಗಲಿ ನಾವು ಕಾನೂನು ಸುವ್ಯವಸ್ಥೆ ನಾವು ಅದು ಭಂಗ ಆಗಲಿಕ್ಕೆ ನಾವು ಬಿಡೋದಿಲ್ಲ, ಅಷ್ಟೇ ನಾವು ಹೇಳ್ತೀವಿ. ಅದು ಜನ ತಮ್ಮ ಬೇರೆ ಬೇರೆ ರೀತಿಯ ಪ್ರತಿಭಟನೆ ಮಾಡ್ತಾರೆ, ಕೆಲವು ಜನ ಬೇರೆ ಇದು ಮಾಡ್ತಾರೆ. ಅದು ನಾವು ಸಕ್ಷಮ ಇದ್ವಿ. ಇವತ್ತು ಕೂಡ ಏನಿದೆ, ನಾವು ಅಲ್ಲಿ ಮ್ಯಾಂಗ್ಳೂರಲ್ಲಿ ನಮ್ಮ ಜನ ತಕ್ಷಣ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಬಂದೋಬಸ್ತ್ ಮಾಡಿ. ಬೆಂಗಳೂರಿನ ಪ್ರತಿಷ್ಠಿತ ನ್ಯೂ ಹಾರಿಝನ್ ಶಾಲೆ ಹೊಸ ವಿವಾದ ಸೃಷ್ಟಿಸಿದೆ. ಗೂಗಲ್ನಲ್ಲಿ ಜ್ಞಾನವಾಪಿ ಮಸೀದಿ ಬದಲು ಮಂದಿರ ಎಂದು ಬದಲಿಸಿ ಎಂದು ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಇಮೇಲ್ ನ್ಯೂಸ್ ಲೆಟರ್ ಕಳುಹಿಸಿದೆ. ಕಳೆದ ವಾರ ಬಂದ ಈ ಸಂದೇಶದ ಬಗ್ಗೆ ಕೆಲ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸ್ಪಷ್ಟನೆ ನೀಡಿರೋ ಶಾಲೆ ಶೀಘ್ರವೇ ಸಮಸ್ಯೆ ಬಗೆಹರಿಸಲಾಗುವುದು. ನಾವು ಭಾರತದ ಸಾಂಸ್ಕೃತಿಕ ಧಾರ್ಮಿಕ ವೈವಿಧ್ಯತೆಯ ಬಗ್ಗೆ ಹೆಮ್ಮೆ ಪಡ್ತೇವೆ ಅಂತ ಹೇಳಿದೆ. ಕರ್ನಾಟಕದಲ್ಲಿ ಪಠ್ಯಪುಸ್ತಕ ದಂಗಲ್ ಜೋರಾಗಿದೆ. ಪರಿಷ್ಕೃತ ಪಠ್ಯಕ್ರಮ ವಿರೋಧಿಸಿ ಬೆಂಗಳೂರು ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಸಚಿವ ಬಿಸಿ ನಾಗೇಶ್ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು ಹೆಡ್ಗೆ ಬಾರ್ ಪಠ್ಯ ಕೈಬಿಡಲು ಆಗ್ರಹಿಸಿದರು. ಇನ್ನು ರಾಷ್ಟ್ರಕವಿ ಕುವೆಂಪು ಹಾಗೂ ನಾಡಗೀತೆಗೆ ಅಪಮಾನ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ರೋಹಿತ್ ಚಕ್ರತೀರ್ಥ ಮತ್ತು ಲಕ್ಷ್ಮಣ ಆಕಾಶೆ ಕಾರ್ಕಳ ವಿರುದ್ಧ ದೂರು ನೀಡಲಾಗಿದೆ. ತೆಲಂಗಾಣದಲ್ಲೂ ಧರ್ಮ ದಂಗಲ್ ಶುರುವಾಗಿದೆ. ತೆಲಂಗಾಣ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಂಡಿ ಸಂಜಯ್ ಕುಮಾರ್ ಅವರು ಎಂಐಎಂ ಮುಖ್ಯಸ್ಥ ಓವೈಸಿಗೆ ಸವಾಲ್ ಹಾಕಿದ್ದಾರೆ. ತೆಲಂಗಾಣದ ಎಲ್ಲಾ ಮಸೀದಿಗಳನ್ನ ಒಡೆಯೋಣ, ಅಲ್ಲಿ ಶವ ಸಿಕ್ಕರೆ ನೀವಿಟ್ಕೊಳ್ಳಿ, ಶಿವಲಿಂಗ ಸಿಕ್ಕರೆ ನಮಗೊಪ್ಪಿಸಿ ಅಂತ ಸವಾಲ್ ಹಾಕಿದ್ದಾರೆ. నేను సవాల్ చేస్తున్నా, ఓవైసీకి సవాల్ చేస్తున్నా, కుహానా సెక్యులర్ వాళ్ళ నేను సవాల్ చేస్తున్నా. నా సవాలు మీకు దమ్ముంటే స్వీకరించండి. ఈ తెలంగాణ రాష్ట్రంలో చలో మసీదులను తవ్వి చూద్దాం. మసీదులను తవ్వి చూస్తే ఆడ శవాలు వెళ్తే మీరు తీసుకోండి, శివం వెళ్తే మాకు అప్పగించండి. దీనికి ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಡಿ ಶಾಕ್ ಕೊಟ್ಟಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪೂರ್ಣಗೊಳಿಸಿದ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಇಡಿ ದಾಳಿ ನಡೆದು 2.5 ವರ್ಷದ ಬಳಿಕ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2017ರಲ್ಲಿ ಐಟಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ನಿವಾಸಗಳ ಮೇಲೆ ದಾಳಿ ನಡೆಸಿತ್ತು. ದಾಳಿ ವೇಳೆ ಬರೋಬ್ಬರಿ 8 ಕೋಟಿ ಹಣ ಪತ್ತೆಯಾಗಿತ್ತು. ಬಳಿಕ ಈ ಪ್ರಕರಣ ಇಡಿಗೆ ವರ್ಗಾವಣೆಗೊಂಡಿತ್ತು. ಜೊತೆಗೆ ಜಾರಿ ನಿರ್ದೇಶನಾಲಯ ಡಿಕೆಶಿಯನ್ನ ಬಂಧಿಸಿ ವಿಚಾರಣೆ ನಡೆಸಿತ್ತು. ಚಾರ್ಜ್ ಶೀಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆ ಶಿವಕುಮಾರ್, ಬಿಜೆಪಿಯನ್ನ ರಾಜಕೀಯವಾಗಿ ಎದುರಿಸುವವರನ್ನ ಹೀಗೆ ಮಾಡ್ತಾರೆ, ಒಂದೋ ಅವ್ರಿಗೆ ಶರಣಾಗಬೇಕು, ಇಲ್ಲ ಅವರ ಜೊತೆ ಸೇರ್ಕೊಳ್ಬೇಕು ಅಂತ ಡಿಕೆಶಿ ಕಿಡಿಕಾರಿದ್ರು. ಬರಲಿ, ಹೊಸದಾಗೇನು ಅವರು ಸೃಷ್ಟಿ ಮಾಡೋಕ್ಕೆ ಆಗುದಿಲ್ಲ. ಸತ್ಯ, ಧರ್ಮ, ಕಾನೂನು ಎಲ್ಲದೂ ಕೂಡ ನನಗೆ ನಂಬಿಕೆ ಇರೋ ನಾನು. ಇದು ರಾಜಕೀಯದ ಉದ್ದೇಶ ಅನ್ನೋದು ಪ್ರಾರಂಭದಲ್ಲೇ ನಾನು ಹೇಳಿದ್ದೇನೆ. ಅಹಮದ್ ಪಟೇಲ್ ಅವರ ಎಲೆಕ್ಷನ್ ಟೈಮಲ್ಲಿ ನಮ್ಮ ಮನೆ ರೈಡ್ ಮಾಡಿ ಯಾರ್ದೋ ಸ್ನೇಹಿತಗಳ ಮನೆಯಲ್ಲಿ. ಇಡಿ ಚಾರ್ಜ್ ಶೀಟ್ ಬಗ್ಗೆ ಟ್ವಿಟರ್ನಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಸೇರುವಂತೆ ನನ್ನ ಮೇಲೆ ಒತ್ತಡ ಹೇರಲಾಗ್ತಾ ಇದೆ, ಅದಕ್ಕೆ ಒಪ್ಪದಿದ್ದಕ್ಕೆ ಸಂಚು ರೂಪಿಸಲಾಗಿದೆ. ಸರ್ಕಾರಿ ಸಂಸ್ಥೆಗಳು ನನ್ನ ವಿರುದ್ಧ ಪ್ರಕರಣ ದಾಖಲಿಸ್ತಾ ಇವೆ, ನನ್ನನ್ನು ಹೆದರಿಸೋದಷ್ಟು ಸುಲಭ ಅಲ್ಲ. ಬಿಜೆಪಿಯ 40% ಕಮಿಷನ್ ಸರ್ಕಾರದಿಂದ ನಾಡಿನ ಜನ ಬೇಸತ್ತಿದ್ದಾರೆ. ಈ ರಾಜಕೀಯ ಸೇಡಿಗೆ ಸರಿಯಾದ ಉತ್ತರ ಸಿಗಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ